ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ಚಾನಲ್. ಸೊ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ಇದು ನಮ್ಮ ಪಾಪುನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈ ಲಾಗಲ್ಲಿ. ಆ್ಯಂಡ್ ಈ ಸರಿ ನಮ್ಮ ಪಾಪುದು ಬಂದು ಇದು ಸೆಕೆಂಡ್ ಇಯರ್ ಬರ್ತ್ಡೇ. ಸೊ ಫಸ್ಟ್ ಇಯರ್ ಬರ್ತ್ಡೇ ಮಾಡಿದಾಗ ನಾನು ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಏನೂ ವಿಡಿಯೋ ಆ ಥರ ಎಲ್ಲ ಏನೂ ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಸರಿ ಬರ್ತ್ಡೇ ಸೆಲೆಬ್ರೇಷನ್ ವಿತ್ ವಿಡಿಯೋನ ಮಾಡ್ಕೊಳ್ತಾ ಇರೋದು ಸಖತ್ ಖುಷಿ ಇದೆ. ಒಂಥರ ಲೈಫ್ ಟೈಮ್ ಮೆಮೊರಿ ಒಂದು ವಿಡಿಯೋ ಆಗಿ ಉಳ್ಕೊಳ್ಳುತ್ತೆ ಅಂತ. ಆ್ಯಂಡ್ ನಮ್ಮ ಪಾಪು ಬರ್ತ್ಡೇ ಸೆಲೆಬ್ರೇಷನ್ಗೆ ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ ಅಮ್ಮ ಮನೆಗೆ ಹೋಗಿದ್ವಿ, ಭದ್ರಾವತಿಗೆ. ಬಟ್ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ. ಸೊ ಸ್ವಲ್ಪ ಡಿಲೇ ಆಗುತ್ತೆ ಈ ವಿಡಿಯೋ. ಸೊ ಹಾಗಾಗಿ ಅಲ್ಲಿ ಇದ್ದಾಗ ನನಗೆ ಕಂಟಿನ್ಯೂಸ್ ವ್ಲಾಗ್ನ ಮಾಡೋಕ್ಕಾಗಲ್ಲ, ಸಖತ್ತು ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡು ಇಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಏನಪ್ಪ ಅಂದರೆ ಈ ಸರಿ ಸೆಲೆಬ್ರೇಷನಿಗೆ ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದ ರೀಸನ್ ಏನಂದರೆ, ಇಲ್ಲೇ ಆ್ಯಕ್ಚುಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ವಿ. ಬಟ್ ಅದೇ ಟೈಮಲ್ಲಿ ಮ್ಯಾರೇಜ್ ಇತ್ತು ನಮ್ಮ ಕಸಿನಿಂದು. ಹೌದು ಅಷ್ಟೇ, ಸ್ಯಾಟರ್ಡೆ ಸಂಡೇ. ನಮ್ಮ ಪಾಪುದು ಬರ್ತ್ಡೇ ಬಂದು ಆಗಸ್ಟ್ 10th ಇದ್ದಿದ್ದು, ಮದುವೆ ಬಂದು 10th and 11th ಇದ್ದಿದ್ದು. ಸೊ ಹಾಗಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ಹಾಗೆ ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಸೊ ಆ್ಯಂಡ್ ಈ ಸರಿ ಸೆಲೆಬ್ರೇಷನ್ಗೆ ನಾವು ಯಾರನ್ನೂ ಇನ್ವೈಟ್ ಕೂಡ ಮಾಡಲಿಲ್ಲ, ಏಕೆಂದರೆ ಮದುವೆ ಇದ್ದಿದ್ದರಿಂದ ನಮ್ಮ ಪಪ್ಪನ ಕಡೆದು ಮ್ಯಾರೇಜ್ ಇದ್ದಿದ್ದು. ಸೊ ಹಾಗಾಗಿ ಆ ಪಪ್ಪನ ಕಡೆಯವ್ರಿಗೆ ಯಾರಿಗೂ ಕರೆಯೋಕ್ಕಾಗಲ್ಲ, ಎಲ್ಲ ಮ್ಯಾರೇಜಲ್ಲಿ ಬ್ಯುಸಿ ಇರ್ತಾರೆ. ಆ್ಯಂಡ್ ಅಮ್ಮ ಕಡೆಯವ್ರು ಬಂದರೆ ಮನೇಲಿ ಸ್ಟೇ ಮಾಡಬೇಕಾಗತ್ತೆ. ಮತ್ತು ನಾವು ಅವರಿಗೆ ಟೇಕ್ ಕೇರ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ನೈಟ್ ಡೇ ಎಲ್ಲ ನಾವು ಮ್ಯಾರೇಜಿಗೆ ಹೋಗೋದಿತ್ತು. ಸೊ ಹಾಗಾಗಿ ಅಕ್ಕನ ಮಗಳದ್ದೇ ಮದುವೆ ಇದ್ದಿದ್ದು. ಸೊ ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾವು 3 ಜನ, ನಮ್ಮಪ್ಪ, ಅಮ್ಮ ಮತ್ತು ಅಕ್ಕನ ಮಕ್ಕಳು ಇಬ್ಬರೇ ಇದ್ದಿದ್ದು. ಅವರಿಬ್ಬರು ಇಷ್ಟೇ ಸೆಲೆಬ್ರೇಷನಲ್ಲಿ ಇದ್ದಿದ್ದು. ಸೊ ಸಿಂಪಲಾಗಿ ಸೂಪರ್ಬಾಗಿ ಸೆಲೆಬ್ರೇಷನ್ ಆಯಿತು. ಆ್ಯಂಡ್ ಇನ್ನು ನಮ್ಮ ಪುಟಾಣಿ ಅಂತೂ ಸಖತ್ ಎಂಜಾಯ್ ಮಾಡಿದ್ಲು ಅವ್ಳ ಬರ್ತ್ಡೇನ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ ಇದರಲ್ಲಿ. ಇಲ್ಲಿ ನೋಡಿ, ನಮ್ಮ ಪುಟ್ಟ ಬೇಬಿ 2 ವರ್ಷ ಆಗೋಗ್ಬಿಡ್ತು ನಮ್ಮ ಪುಟಾಣಿಗೆ. ಈ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ರೈನಿ ಸೀಸನ್ ಅನ್ನೋ ಹಾಗೆ ಇಲ್ಲ, ಬಿಸಿಲು ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ಅವಳಿಗೆ ಈ ಥರ ಬನಿಯನ್ ಹಾಕಿ ಒಂದು ಶಾರ್ಟ್ಸ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ಸೊ ಸೆಕೆ ಇರುತ್ತಲ್ವಾ, ಸೊ ಹಾಗಾಗಿ ಚೈನೆಲ್ಲ ಹಾಕ್ಕೊಳ್ಳೋದು. ಗರ್ಲ್ ಬೇಬೀಸ್ ಅಂದರೆ ಈಗೇನು ಅನಿಸುತ್ತೆ ಅವರಿಗೆ, ಬೈ ಬರ್ತೆ ಅದು ಬಂದುಬಿಡುತ್ತೆ ಅನಿಸುತ್ತೆ, ಆರ್ನಮೆಂಟ್ಸ್ ಅದು ಇದು ಎಲ್ಲ ಇಷ್ಟ ಅಂತ. ಸೊ ಈಗ ನಮ್ಮ ಪಾಪಗೂ ಅಷ್ಟೇ ಹೊಸ ಬಟ್ಟೆ ಹಾಕ್ಕೋಬೇಕು, ಜ್ಯುವೆಲ್ಸ್ ಹಾಕಬೇಕು, ಸರ ಹಾಕಬೇಕು, ಅದು ಹಾಕಬೇಕು ಇದು ಹಾಕಬೇಕು ಅಂತ ಅಂದರೆ ಎಲ್ಲ ಅಷ್ಟೇ ಸಖತ್ ಇಷ್ಟ. ನಂದೆಲ್ಲ ಇಸ್ಕೊಂಡು ಹಾಕ್ತಾ ಇರ್ತಾಳೆ. ಆ್ಯಂಡ್ ಈ ಥರ ಎಲ್ಲ ನಂದೆಲ್ಲ ತೊಗೊಂಡು ಕುತ್ಕೊಂಡಿದ್ದಾಳೆ ಇಲ್ಲಿ. ಆ್ಯಂಡ್ ಮತ್ತು ನಂದು ಫ್ರೆಂಡ್ಸ್, ನಮ್ಮ ಪಾಪುಗೆ ಬರ್ತ್ಡೇ ಸೆಲೆಬ್ರೇಷನ್ ದಿವಸ ನೋಡಿ ಇದನ್ನು ಹಾಕ್ಬೇಕಂತ ಹಿಂದಿಗೆ. ವಾವ್ ಸೂಪರ್. ಈ ಚೈನ್ ಹಾಕ್ಬೇಕಂತ ನೋಡಿ. ಎಲ್ಲ ಹಾಕೊಳ್ಳೋದು ಸಖತ್ ಇಷ್ಟ ನಮ್ಮ ಪುಟಾಣಿಗೆ. ನೋಡಿ ಇದೆಲ್ಲ ಹಾಕ್ಬೇಕಂದ್ರೆ ನಂದೆಲ್ಲ ತೊಗೊಂಡಿಟ್ಕೊಂಡು ಹಾಕ್ತಾ ಇರ್ತಾಳೆ. ಆ್ಯಂಡ್ ಈ ಸರಿ ನಮ್ಮ ಪಾಪುಗೆ ಬರ್ತ್ಡೇಗೆ ಏನಂದರೆ ಬರ್ತ್ಡೇ ಪ್ರಾಪ್ಸ್ ಏನು ಬೇಕು ಅದೆಲ್ಲ ನಾನು ಸಿಂಪಲಾಗಿ ಬರ್ತ್ಡೇ ಮಾಡೋದ್ರಿಂದ ಸೊ ಮೀಶೋಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಂಬರ್ 2 ಒಂದು ಮಾಡ್ಕೊಂಡಿದ್ದೆ. ಹಾಗೆ ಒಂದಿಷ್ಟು ಹ್ಯಾಪಿ ಬರ್ಡೇ ಅದು ಬಲೂನ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಥರದ್ದೆಲ್ಲ ಮಾಡ್ಕೊಂಡಿದ್ದೆ. ಆ ಥರದ್ದೆಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ಡ್ರೆಸ್ ಸೆಲೆಕ್ಷನಿಗೆ ಬಂದರೆ ನನಗೆ ಒಂದು ಡ್ರೆಸ್ನ ಆ್ಯಕ್ಚುಲಿ ನಾನು ತೊಗೊಂಡೆ ಪಾಪು ಬರ್ತ್ಡೇಗೆ ಅಂತ. ಬಟ್ ಅದು ಸ್ವಲ್ಪ ದೊಡ್ಡದಾಯಿತು, ಅದು ಯಾಕೋ ತೊಗೊಳ್ಬೇಕಾದ್ರೆ ತುಂಬ ಇಷ್ಟ ಆಯಿತು ಅಂತ ತೊಗೊಬಿಟ್ಟೆ. ಆಮೇಲೆ ಮನೆಗೆ ಬಂದಮೇಲೆ ಅನ್ನಿಸ್ತು, ಅಯ್ಯೋ ಯಾಕಾದ್ರೂ ತೊಗೊಂಡು ಅಂತ. ಮನೆಗೆ ಬಂದಮೇಲೆ ಬರ್ತ್ಡೇಗೆ ಹಾಕೋ ಅಷ್ಟು ಚೆನ್ನಾಗಿಲ್ವಲ್ಲ ಅನಿಸ್ಬಿಡ್ತು. ನೆಕ್ಸ್ಟು ಏನು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಪಪ್ಪ ಇದ್ದವರು, ಇಲ್ಲ ಈ ಸರಿ ನಾನೇ ಕೊಡಿಸ್ತೀನಿ ಅಂತಿದ್ರು. ಅವ್ರು ಯಾವಾಗಲೂ ಎಲ್ಲದಕ್ಕೂ ಹಬ್ಬಕ್ಕೆಲ್ಲ ಕ್ಯಾಶ್ ಕೊಡ್ತಾಯಿದ್ರು. ಬಟ್ ಈ ಸರಿ ನಾನೇ ಕೊಡಿಸ್ಬೇಕು ಬರ್ತ್ಡೇಗೆ ಡ್ರೆಸ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆಯಿತು, ಅಲ್ಲಿಗೆ ಬಂದಾಗಲೇ ನಾನೇ ತೊಗೊಳ್ತೀನಿ ನಮ್ಮ ಜೊತೆಗೆ ಬಂದು ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಹೋಗಿ ಭದ್ರಾವತಿಲೇ ಸ್ವಾತಿ ಫ್ಯಾಷನ್ಸ್ ಅಂತ ಇದೆ, ಅಲ್ಲಿ ಹೋಗಿ ಕೇಳಿದ್ವಿ. ನನಗೆ ಯಾವಾಗಲೂ ಅಷ್ಟೇ ಡ್ರೆಸ್ ತೊಗೊಳ್ಬೇಕು ಅಂದರೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ, ನನಗೆ ಇದೇ ಟೈಪು ಇದೆ, ಅಟ್ಲೀಸ್ಟ್ ಇದೇ ಪ್ಯಾಟ್ರನ್, ಕಲರ್ ಡಿಫ್ರೆಂಟ್ ಇದ್ದು ಓಕೆ, ಬಟ್ ಪ್ಯಾಟ್ರನ್ ಸೇಮ್ ಇದೇ ಟೈಪಲ್ಲಿ ಬೇಕು ಅಂತ. ಸೊ ಹಾಗೆ ಈ ಸರಿ ನಮ್ಮ ಪಾಪು ಬರ್ತ್ಡೇಗೆ ನನಗಿದ್ದು ಸ್ವಲ್ಪ ಟ್ರೆಡಿಷ್ನಲ್ ವೇರ್
ಬಟ್ ಸ್ವಲ್ಪ ಮಾಡರ್ನ್ ಟಚ್ ಇರೋವಂಥ ಡ್ರೆಸ್ನ ತೊಗೊಳ್ಬೇಕು ಅಂತ. ಸೊ ಅದೇ ರೀತಿ ಒಂದಿಷ್ಟು ಸ್ಕ್ರೀನ್ಶಾಟ್ನ ತೊಗೊಂಡು ಇಟ್ಕೊಂಡಿದ್ದೆ, ನನಗೆ ಇಷ್ಟ ಆಗೋವಂಥದ್ದು. ಸೊ ಅದೇ ರೀತಿ ತಗೊಂಡೋಗಿ ತೋರಿಸಿದ ತಕ್ಷಣ ನನಗೆ ಒಂದು ಡ್ರೆಸ್ ಸಖತ್ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡು ಬಂದೆ. ಆ ಡ್ರೆಸ್ಸು ನಿಮಗೂ ಇಷ್ಟ ಆಗುತ್ತೆ, ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಎಸ್ ಫ್ರೆಂಡ್ಸ್, ಇದೆ ನಮ್ಮ ಪಾಪುಗೆ ನಾನು ಸೆಲೆಕ್ಟ್ ಮಾಡಿದ್ದಂತಹ ಡ್ರೆಸ್ ನೋಡಿ. ಟ್ರೆಡಿಷ್ನಲ್ ವಿತ್ ಮಾಡರ್ನ್ ಟಚ್ ಇದೆ ಇದಕ್ಕೆ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡೋದಕ್ಕಿಂತ ವೇರ್ ಮಾಡಿದಾಗ ನಮ್ಮ ಪುಟಾಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ನೋಡಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ವರ್ಕ್ ಎಲ್ಲ ಇದೆ, ಸ್ಟೋನ್ ವರ್ಕ್ ಎಲ್ಲ ಇದೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಥ್ರೆಡ್ಡಲ್ಲಿ ನೀಟಾಗಿ ಮಾಡಿದ್ದಾರೆ, ಗಮ್ ಏನೂ ಹಾಕಿಲ್ಲ. ಆ್ಯಂಡ್ ಇಲ್ಲಿ ಈ ಥರ ನರ್ಗೆ ಕೊಟ್ಟಿದ್ದಾರೆ, ಇದು ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಒಂದು ಈ ಥರ ಕುಚ್ಚು ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ನರ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನನಗೆ ಸಖತ್ ಇಷ್ಟ ಆಯಿತು. ಇದರಲ್ಲೇ ಪಿಂಕ್ ಕೂಡ ಇತ್ತು, ಬಟ್ ಪಿಂಕ್ ಏನಂದರೆ ಅದು ಆ್ಯಕ್ಚುಲಿ 1 ಇಂಚ್ ಸೈಜ್ ಕಮ್ಮಿ ಇತ್ತು. ನಮ್ಮ ಪುಟಾಣಿಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು, ಹಾಗಾಗಿ ನನಗೆ ಪಿಂಕ್ ಇಷ್ಟ ಆದರೂ ಕೂಡ ಓಕೆ ಅಂತ ಹೇಳಿ ಈ ಬ್ಲೂನೇ ತೊಗೊಂಡೆ. ನೋಡಿ ಸರ ವಿತಿನ್ ಹಾಫ್ ಆನ್ ಅವರಲ್ಲಿ ಡ್ರೆಸ್ ತೊಗೊಂಡು ಬಂದಿದ್ದು. ನಮ್ಮ ಪಾಪು ಮಧ್ಯಾಹ್ನ ಮಲ್ಕೊಳ್ಳೋ ಟೈಮ್. ಸೊ ಅಮ್ಮನ ಮನೆ ಇದ್ದಿದ್ದರಿಂದ ಅಮ್ಮ ಇದ್ದರು ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಇದ್ದರು. ಅವ್ರು ಟೇಕ್ ಕೇರ್ ಮಾಡ್ತಾಯಿದ್ರು ಪಾಪುನ. ನಾನು ನಮ್ಮ ಪಪ್ಪನ ಜೊತೆ ಹೋಗ್ಬಿಟ್ಟು ಇದನ್ನು ವಿತಿನ್ ಹಾಫ್ ಆನ್ ಅವರಲ್ಲಿ ಶಾಪ್ ಮಾಡಿಕೊಂಡು, ಹಾಗೆ ನಾನು ಎಂತ ಫೇಶಿಯಲ್, ಐಬ್ರೋ, ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಕ್ವಿಕ್ಕಾಗಿ ರೆಡಿಯಾಗಿ ಬಂದೆ. ಅವತ್ತು ಬರ್ತಡೇ ದಿವಸ ಸೊ ಡ್ರೆಸ್ ಹಾಕಿಬಿಟ್ಟು ನೆಕ್ ಪೀಸ್ ಒಂದು ಹಾಕಿಬಿಟ್ಟು ನೋಡಿ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕನ ಹತ್ರ ನನ್ನ ಹತ್ರ ಎಲ್ಲ ಕೂಡ ಪೇಷನ್ಸಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾ ಇದ್ಲು. ಸೊ ರೆಡಿ ಆಗ್ತಾ ಇದ್ದಂಗೆ ಹೊರಗಡೆ ಬೆಳಗ್ಗಿದ್ದಾಗೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಸೊ ಹೊರಗಡೆ ಕೂರಿಸ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ವಿ. ನಾನೊಂದು ಟೇಬಲ್ ರನ್ನರ್ ಅನ್ನ ತೊಗೊಂಡು ಅಲ್ಲಿ ಮಧ್ಯೆ ಲೈಟ್ಸ್ ಎಲ್ಲ ಇಟ್ಟಿದ್ದೆ. ಅದ್ರ ಮಧ್ಯೆ ನಡ್ಕೊಬರ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದೇ ಥರ ನಮ್ಮ ಪುಟಾಣಿ ಖುಷಿಯಾಗಿ ನಡ್ಕೊಂಬಂದ್ಬಿಟ್ಲು. ಎಲ್ಲರಿಗೂ ಖುಷಿ ಆಗಿಬಿಡ್ತು, ಎಲ್ಲ ಜೋರಾಗಿ ಕ್ಲ್ಯಾಪ್ ಮಾಡಿಬಿಟ್ರು ಅವಳು ನಡ್ಕೊಬಂದಿದ್ದ ರೀತಿ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಒಳಗೆ ಕೂಡ ಮನೆ ಒಳಗೆ ಕೂಡ ಅದೇ ರೀತಿ ಕರ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಆವಾಗಲೂ ಅಷ್ಟೇ ಚೆನ್ನಾಗಿ ನಡ್ಕೊಬಂದ್ಲು. ಸೊ ಹಾಗಾಗಿ ನಮ್ಮ ಪಪ್ಪ ಒಂದ್ಸರಿ, ಅಮ್ಮ ಒಂದ್ಸರಿ, ಅಕ್ಕ ಒಂದ್ಸರಿ ಎಲ್ಲರೂ ಬಿಟ್ವಿ. ಅದೇ ಥರ ಮಧ್ಯೆ ಅವಳು ಫುಲ್ ಖುಷಿಯಾಗಿ ನಡ್ಕೊಬಂದು ಅದಾದಮೇಲೆ ಅಲ್ಲಿರೋಂಥ ಬಲೂನ್ಸ್ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ಲು. ಸಖತ್ ಹ್ಯಾಪಿಯಾಗಿ ಟೈಮ್ನ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾನು ಸಿಂಪಲಾಗಿ ಈ ಥರ ಪ್ರಾಪ್ಸ್ನ ತರಿಸಿದ್ದೆ ಬರ್ತ್ಡೇಗೆ ಅಂತ. ಸೊ ಇದಾದಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಟೈಮ್ ನೋಡಿ. ನಮ್ಮ ಪುಟಾಣಿನ ನಾನು ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದು ಅವಳಿಗೆ ಫಸ್ಟು ಆರತಿನ ಮಾಡಿದ್ವಿ. ಆರತಿ ಮಾಡೋ ಟೈಮಲ್ಲಿ ನಮ್ಮ ಪುಟಾಣಿಗೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ತುಂಬ ಅರ್ಜೆಂಟ್ ಮಾಡ್ತಾ ಇರಲಿ, ಕೇಕ್ ಕಟ್ ಮಾಡೋಣ ಅಂತ. ಸೊ ಫೈನಲಿ ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ಸೊ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪುಟಾಣಿ ಅಂತೂ ಸಖತ್ ಖುಷಿ. ಲಾಸ್ಟ್ ಟೈಮು ಕೂಡ ತುಂಬ ಹ್ಯಾಪಿಯಾಗಿ ಕೇಕ್ ಕಟ್ ಮಾಡಿದ್ಲು. ಈ ಸರಿ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಕೇಕ್ ಬಂದು ಚಾಕೋ ಆಲ್ಮಂಡ್ ಕೇಕ್ನ ತರಿಸಿದ್ವಿ, ಸಖತ್ ಚೆನ್ನಾಗಿತ್ತು. ಅಲ್ಲೇ ಭದ್ರಾವತಿಯಲ್ಲೇ ನಾವು ಆರ್ಡರ್ ಕೊಟ್ಟಿದ್ದು ಮನೆ ಹತ್ರನೇ. ಸೊ ಕೇಕ್ ಕಟ್ಟಿಂಗ್ ಟೈಮಿಗೆ ನಾವು ಎಲ್ಲ ಕೂಡ ರೆಡಿಯಾಗಿದ್ವಿ. ಇನ್ನೇನು ಮ್ಯಾರೇಜ್ ಕೂಡ ಹೋಗಬೇಕಿತ್ತು, ಹಾಗಾಗಿ ಸೊ ಎಲ್ಲ ಸೇರಿ ವಿಶ್ ಮಾಡಿ ಅವಳಿಗೆ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸಿದ್ವಿ. ಅವಳು ಸ್ವಲ್ಪ ಮಾತ್ರ ಟೇಸ್ಟ್ ಮಾಡಿದ್ಲು. ಸೊ ಇದಾದಮೇಲೆ ಸ್ವಲ್ಪ ಫೋಟೋಸ್ನ ಕೂಡ ತೊಗೊಂಡ್ವಿ ನಾವು. ಸಿಂಪಲ್ ಆಗೋದ್ರು ಕೂಡ ತುಂಬ ಚೆನ್ನಾಗಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್. ನಮ್ಮ ಒಂದು ಕ್ಯೂಟಾಗಿ ಪೋಸಸ್ ಎಲ್ಲ ಕೊಟ್ಟಳು. ಸೊ ಅವರಮ್ಮ ಜೊತೆಗೆ, ಅಜ್ಜಿ ಜೊತೆಗೆ, ನನ್ನ ಜೊತೆಗೆ, ಎಲ್ಲರ ಜೊತೆಗೂ ಫೋಟೋಶೂಟ್ ಆಯಿತು. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಪಾಪುವಿನ 2nd ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಫೈನಲಿ ನಮ್ಮ ಪಾಪು 2 ಇಯರ್ಸ್ ಕಂಪ್ಲೀಟ್ ಆಗಿಬಿಟ್ಲು. ನನಗಿನ್ನು ನಮ್ಮ ಪಾಪು 8th 9th ಮಂತಲ್ಲಿ ಇದ್ದಿದ್ದೇ ನೆನಪು ನನಗೆ. ನಮ್ಮ ಪಾಪು ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅಂತ ನನಗೇ ಶಾಕ್ ಆಗುತ್ತೆ. ಅಲ್ಲಿರೋರು ಎಲ್ಲರೂ ಕೂಡ ಹೇಳ್ತಾಯಿದ್ರು, ಪುಟ್ಟು ಮಗು ನೋಡ್ದಂಗೆ ಆಗ್ತಾಯಿತ್ತು, ಅಷ್ಟು ಬೇಗ ಪಾಪುಗೆ 2 ಇಯರ್ಸ್ ಆಗೋಗ್ಬಿಡ್ತಾ ಅಂತ. ಸೊ ನಾವಂತೂ ಬರ್ತ್ಡೇ ಸೆಲೆಬ್ರೇಷನ್ ಅದು ಇದೆಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಮ್ಯಾರೇಜ್ ಕೂಡ ಅಟೆಂಡ್ ಮಾಡಿದ್ವಿ. ಸೊ ಈ ಸರಿ ಎಲ್ಲರೂ ವಿಶ್ ಮಾಡಿದ್ರು. ನಮ್ಮ ಪಾಪನೇ ಫುಲ್ ಮ್ಯಾರೇಜಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಓಡಾಡಿದ್ಲು. ಹೊಸ ಡ್ರೆಸ್ ಹಾಕಿದಾಗ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ನಮ್ಮ ಪುಟಾಣಿ ಇಲ್ಲ, ಸಖತ್ ಎಂಜಾಯ್ ಮಾಡಿದ್ಲು. ಆ ಡ್ರೆಸ್ನ ಹಾಕಿ ಫುಲ್ ಮದುವೆಲೆಲ್ಲ ಮಿಂಚಾಡಿದ್ಲು. ಆ್ಯಂಡ್ ಸಖತ್ ಎಂಜಾಯ್ ಮಾಡ್ತಿದ್ಲು. ನಮಗೆ ಸಖತ್ ಖುಷಿ ಆಯಿತು. ಸೊ ನೆಕ್ಸ್ಟ್ ಇನ್ನು ಬರ್ತ್ಡೇಗಳನ್ನ ಇನ್ನು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಆ್ಯಂಡ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಪಾಪಗೆ ಬಿಲೇಟೆಡ್ ವಿಶಸ್ನ ವಿಶ್ ಮಾಡೋದು ಕೂಡ ಮರಿಬೇಡಿ.
ಓಕೆ, ನಾನು ನಿಮಗೆ ಸಿಗ್ತೀವಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.